ರಾಜ್ಯ ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರ ಸರದಿ. ನಾಗಮಂಗಲ ಗಲಾಟೆ, ಮೈತ್ರಿ ಸರ್ಕಾರಕ್ಕೆ ನಾಯಕರಿಗೆ ಕಾಕಿ ಬಿಸಿ. ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ ಈಗಾಗಲೇ ದೂರು ದಾಖಲು. ಈಗ ಜೆಡಿಎಸ್ ನಾಯಕರ ಮೇಲೆ ಕಣ್ಣು. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾದೇಶರು ಕೂಡ ಇದ್ದಾರೆ. ಈಗ ಜೆಡಿಎಸ್ ನಾಯಕರ ಮೇಲೆ ಕಣ್ಣಿಟ್ಟ ಪೊಲೀಸ್ ಇಲಾಖೆ. ರಾಜ್ಯ ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರ ಸರದಿ. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾದೇಶದವರು ಇದ್ದಾರೆ. ಈ ಒಂದು ಹೇಳಿಕೆಯನ್ನ ಸುರೇಶ್ ಗೌಡ ಕೊಟ್ಟಿರ್ತಾರೆ. ಹಾಗಾಗಿ ಸುರೇಶ್ ಗೌಡ ಹೇಳಿಕೆಗೆ ಈಗ ಕಾನೂನು ಕ್ರಮಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸುರೇಶ್ ಗೌಡಗೆ ನೋಟಿಸ್ ಕೊಡಲು ಈಗ ಸರ್ಕಾರ ಅಂದ್ರೆ ಕಾಕಿ ಮುಂದಾಗಿರುವಂತದ್ದು. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಿರುವ ಕಾಕಿ. ಸುರೇಶ್ ಗೌಡ ಕೊಟ್ಟಂತ ಹೇಳಿಕೆ ಈಗ ನೋಟಿಸ್ ಅನ್ನು ನೀಡಿದ್ದು ಅವರು ವಿಚಾರಣೆ ಹಾಜರಾಗುವಂತೆ ಕಾಕಿ ಈಗ ಹೇಳಿಕೆ ಕೊಟ್ಟಿದೆ. ರಾಜ್ಯ ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರ ಸರದಿ. ನಾಗಮಂಗಲ ಗಲಾಟೆ, ಮೈತ್ರಿ ನಾಯಕರಿಗೆ ಕಾಕಿ ಬಿಸಿಯನ್ನ ಮುಟ್ಟಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಈ ವಿಚಾರ ಕುರಿತಂತೆ ಈಗ ದೂರು ದಾಖಲಾಗಿದೆ. ಬಿಜೆಪಿ ಜೆಡಿಎಸ್ ಈಗ ಜೆಡಿಎಸ್ ನಾಯಕರ ಮೇಲೆ ಈಗ ಕಣ್ಣನ್ನ ಹಾಕಿರುವಂಥದ್ದು. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಹೇಳಿಕೆಯನ್ನ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಕೊಟ್ಟಿರ್ತಾರೆ. ಈ ಒಂದು ಹೇಳಿಕೆ ಕೊಟ್ಟಿರುವಂತಹ ಸುರೇಶ್ ಗೌಡ ವಿರುದ್ಧ ಈಗ ಕಾಕಿ ಪಡೆ ರೆಡಿಯಾಗಿರುವಂಥದ್ದು. ಸುರೇಶ್ ಗೌಡಗೆ ನೋಟಿಸ್ ನೀಡಲು ಕಾಕಿ ಪಡೆ ರೆಡಿಯಾಗಿದೆ. ಅಲ್ಲದೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ನೀಡಲಿರುವ ಪೊಲೀಸರು. ನಾಗಮಂಗಲ ಗಲಭೆ ವಿಚಾರ ರಾಜಕೀಯ ತಿರುವು ಪಡೆದುಕೊಳ್ತಿದೆ. ಅದರ ಜೊತೆಗೆ ಬೇಕು ಅಂತಲೇ ವಿಪಕ್ಷಗಳಿಗೆ ಕಾಂಗ್ರೆಸ್ ಸರ್ಕಾರ ಟಾಂಗ್ ಅನ್ನು ಕೊಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಾಗಮಂಗಲ ಗಲಾಟೆ ವಿಚಾರದಲ್ಲಿ ಸಾಕಷ್ಟು ಒಂದು ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಗಣೇಶ ವಿಸರ್ಜನೆ ವಿಚಾರವಾಗಿ ನಡೆದಂತಹ ಗಲಾಟೆ ವಿಚಾರ ರಾಜಕೀಯವಾಗಿ ಕೂಡ ಬಹುದೊಡ್ಡ ಚರ್ಚೆಯನ್ನು ಹುಟ್ಟಾಕಿರೋದು, ದೊಡ್ಡ ಹೋರಾಟಕ್ಕೆ ಸಾಕ್ಷಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ವಿಚಾರವಾಗಿ ಹೇಳಿಕೆ ಕೊಟ್ಟಿರುವಂತ ಆರ್ ಅಶೋಕ್ ಇರಬಹುದು, ಶೋಭಾ ಕರಂದ್ಲಾಜೆ ವಿರುದ್ಧ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇದೀಗ ಬಿಜೆಪಿ ನಾಯಕರ ಜೊತೆಗೆ ಕೂಡ ಜೆಡಿಎಸ್ ನಾಯಕರು ಕೂಡ ಈಗ ಅವ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರ ಮಟ್ಟ ಹಾಕಲು ರೆಡಿ ಆಗ್ತಾರೆ. ನಾಗಮಂಗಲ ಗಲಾಟೆಯಲ್ಲಿ ಮೈತ್ರಿ ನಾಯಕರಿಗೆ ಕಾಕಿ ಬಿಸಿ ಮುಟ್ಟಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಆರ್ ಅಶೋಕ್, ಶೋಭಾ ಕರಂದ್ಲಾಜೆ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ. ಇದರ ಹಿಂದೆನೆ ಜೆಡಿಎಸ್ ನಾಯಕ, ಜೆಡಿಎಸ್ನ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರಿಗೆ ಕಾಕಿ ಈಗ ನೋಟಿಸ್ ಕೊಡಲು ಮುಂದಾಗಿದೆ. ಅವರು ಕೊಟ್ಟಂತ ಒಂದು ಹೇಳಿಕೆ, ನಾಗಮಂಗಲದಲ್ಲಿ ಬಾಂಗ್ಲಾದೇಶದವರು ಕೂಡ ವಲಸಿಗ ಬಾಂಗ್ಲಾದೇಶರು ಜಾಸ್ತಿ ಆಗಿದ್ದಾರೆ. ಏನು ಗಲಾಟೆ ನಡೀತು, ಗಲಾಟೆ ವಿಚಾರದಲ್ಲಿ ಅವರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಆರೋಪ ಮಾಡಿದ್ರು ಸುರೇಶ್ ಗೌಡ. ಈಗ ಜೆಡಿಎಸ್ನ ಸುರೇಶ್ ಗೌಡ ಅವರಿಗೂ ಕೂಡ ನೋಟಿಸ್ ನೀಡಲು ಕಾಕಿ ಪಡೆ ರೆಡಿಯಾಗಿದೆ. ಅಲ್ಲದೆ ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕೂಡ ಕರೆಯಲು, ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಿರುವ ಪೊಲೀಸರು ಅವ್ರನ್ನ ಹಾಜರು ಹಾಕಲು ಅಥವಾ ವಿಚಾರಣೆ ಬರುವಂತೆ ಕೂಡ ಮಾಡಲು ಕಾಕಿ ಪಡೆ ಈಗ ರೆಡಿಯಾಗಿರೋದು. ಅದಕ್ಕೋಸ್ಕರನೇ ಈಗ ಕಂಪ್ಲೀಟ್ ಆದಂಥ ಚಕ್ರವ್ಯೂಹನ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾಗಮಂಗಲ ಗಲಭೆ ವಿಚಾರ ಏನಿದೆ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆ. ಜೆಡಿಎಸ್ ಆಯ್ತು ಈಗ ಅಂದ್ರೆ ಬಿಜೆಪಿ ಆಯ್ತು, ಈಗ ಜೆಡಿಎಸ್ ನಾಯಕರ ಮೇಲೆ ಕಾಂಗ್ರೆಸ್ ಸರ್ಕಾರ ಕಣ್ಣು ಇಟ್ಟಿದೆ. ಸುರೇಶ್ ಗೌಡ ಹೇಳಿಕೆಯನ್ನೇ ಈಗ ಕಾನೂನು ಕ್ರಮಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸುರೇಶ್ ಗೌಡ ಕೊಟ್ಟಂತ ಹೇಳಿಕೆಯನ್ನು ಇಟ್ಕೊಂಡು ಕಾನೂನು ಕ್ರಮ ಏನೆಲ್ಲ ಮಾಡುವುದು ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಸುರೇಶ್ ಗೌಡಗೆ ನೋಟಿಸ್ ನೀಡಲು ಕಾಕಿ ಪಡೆ ರೆಡಿಯಾಗಿದ್ದು, ಅದಕ್ಕೋಸ್ಕರ ಅಂದ್ರೆ ಕೇವಲ ನೋಟಿಸ್ ನೀಡೋ ಜೊತೆಗೆ ಅವರ ವಿಚಾರಣೆ ಕೂಡ ಹಾಜರಾಗುವಂತೆ ನೋಡಿಕೊಳ್ಳಲು ಪೊಲೀಸ್ ಅಂದ್ರೆ ಕಾಕಿ ಪಡೆ ರೆಡಿಯಾಗಿದೆ. ನಾಗಮಂಗಲ ಗಲಾಟೆ, ಮೈತ್ರಿ ನಾಯಕರಿಗೆ ಕಾಕಿ ಬಿಸಿ ಮುಟ್ಟಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಗಣೇಶ ವಿಸರ್ಜನೆ ವೇಳೆ ನಡೆದಂತ ಒಂದು ಗಲಾಟೆ ರಾಜಕೀಯ ಪಡಸಾಲೆಯಲ್ಲಿ ಕೂಡ ದೊಡ್ಡದಾದಂಥ ಚರ್ಚೆನ ಹುಟ್ಟಾಕಿತ್ತು. ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಆ ಗಲಾಟೆ. ಹಾಗಾಗಿ ಇಂದಿಗೂ ಕೂಡ ಅದು ಅಲ್ಲಿ ಒಂದು ಹೊಗೆ ಆಡ್ತೋದು ಗಮನಿಸ್ತಾ ಇದ್ದೀರಾ. ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಮೈತ್ರಿ ನಾಯಕರನ್ನ ಕಟ್ಟಿ ಹಾಕಲು ಸರ್ಕಾರ ರೆಡಿಯಾಗಿದೆ.
ಬಿಜೆಪಿ ನಾಯಕರಾಯಿತು, ಈಗ JDS ನಾಯಕರನ್ನು ಕೂಡ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಸರ್ಕಾರ ರೆಡಿಯಾಗಿರುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಆಗಿರುವಂತಹ ಆರ್ ಅಶೋಕ್, ಸೊ ಎಲ್ಲ ವಿಚಾರ ಇಟ್ಕೊಂಡು ಈಗ ಕಾಂಗ್ರೆಸ್ ಸರ್ಕಾರ ಈ ಒಂದು ನಾಯಕರಿಗೆ ಒಂದು ರೆಡಿಯಾಗಿ ಮಾಡ್ತಾ ಇದೆ.